Hello guys, good morning. So ಇವತ್ತು let me again talk about ಇಂಟರ್ವ್ಯೂ ಹೇಗೆ ತಗೊಳ್ಳೋದು UAE ಅಂತ. So, ಸ್ವಲ್ಪ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಆಗುತ್ತೆ, ಬೇಜಾರಾಗ್ಬೇಡಿ. See, I got almost ಒಂದು 5 interviews ಬಂತು ನನಗೆ ಲಾಸ್ಟ್ 5 months ಅಲ್ಲಿ, and especially ಜನವರಿಲಿ I got 3 interviews. ಸೊ ಇದಕ್ಕೆ ಏನ್ ಮಾಡಿದೆ ಅಂತ. ಸೊ ಮಾಡಿದ್ದು ನಾನು ಮೂರೇನೆ. ಒಂದು ವಾಟ್ ಎವರ್ ಎರಡು ನೀವು ಚಾಯ್ಸ್ ಮಾಡಬೇಕು. ಅದ್ರೊಳಗೆ ಫಸ್ಟ್ ಪಾಯಿಂಟ್ ಅಲ್ಲಿ ಎರಡು ಚಾಯ್ಸ್ ಮಾಡಬೇಕು. ವಾಟ್ ಯು ವಾಂಟ್ ಟು ರೆಪ್ರೆಸೆಂಟ್ ಯುವರ್ ಸೆಲ್ಫ್, ಯಾವುದು ನಿಮ್ ಕರಿಯರ್ ನೆಕ್ಸ್ಟ್ ಜಾಬ್ ಏನ್ ಮಾಡ್ಕೋಬೇಕು ನೀವು ಅಂತ ಜಡ್ಜ್ ಮಾಡಬೇಕು. ಸೊ ಅದನ್ನ ಮಾಡಿ ಎರಡು ಟೈಟಲ್ಗೆ ಟಾರ್ಗೆಟ್ ಮಾಡಬೇಕು. ಜಾಬ್ ಟೈಟಲ್ ಮೇ ಬಿ ಸೀನಿಯರ್ ಇಂಜಿನಿಯರ್ ಆರ್ AI ಇಂಜಿನಿಯರ್, ವಾಟ್ ಎವರ್. ಸೊ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಅಗೇನ್ ಪ್ರಾಪರ್ ಕ್ಲಾರಿಟಿ ಇರಬೇಕು ನಿಮಗೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಇವಾಗೆಲ್ಲ ಜನ ಎಲ್ಲ ಇದೆ. ಸೊ ನನ್ನ ಈ ವಿಡಿಯೋ ಕೆಳಗಡೆ ಪ್ರಾಂಪ್ಟ್ಸ್ ಕೊಟ್ಟಿದ್ದೀನಿ, ಸೊ ಅದನ್ನ ಫಾಲೋ ಮಾಡಿ. ಸೊ ಪರ್ಟಿಕ್ಯುಲರ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಎ ಕ್ಲೈಂಟ್ ಪರ್ಸನಾ. ಸೊ ಕ್ಲೈಂಟ್ ಪರ್ಸನ ಕ್ರಿಯೇಟ್ ಮಾಡಿ, ಅದು ಫುಲ್ JD ಅನಲೈಸ್ ಎಲ್ಲ ಬೇಸಿಕಲಿ ಇದನ್ನ ಪ್ರೊಫೈಲ್ ಅನಲೈಸ್ ಮಾಡಿ, ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡಿ. ಇಟ್ ವಿಲ್ ಸೇ ಫಾರ್ ಎ ಪರ್ಟಿಕ್ಯುಲರ್ JD ಹೇಗೆ ನೀವು ಏನೇನು ಸ್ಕಿಲ್ಸ್ ಬೇಕಾಗುತ್ತೆ ಅಂತ. ಟೆಕ್ನಿಕಲ್ ಕಾಂಪಿಟೆನ್ಸೀಸ್, ಕೋರ್ ಕಾಂಪಿಟೆನ್ಸೀಸ್, ಲೀಡರ್ಶಿಪ್ ಕಾಂಪಿಟೆನ್ಸೀಸ್, ಅಥವಾ ಬಿಹೇವಿಯರಲ್, ಕಲ್ಚರಲ್ ಫಿಟ್. ಬೇಸಿಕಲಿ ಇದನ್ನು ನೋಡೋದು ಪ್ರಾಡಕ್ಟ್ ಕಂಪ್ನೀಸ್ ಅಲ್ಲಿ ಎಸ್ಪೆಷಲಿ. ಸೊ ಐ ಆಲ್ವೇಸ್ ವರ್ಕ್ ಇನ್ ಪ್ರಾಡಕ್ಟ್ ಕಂಪ್ನೀಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್. Of course, Infosys was a service company and also HCL was a service company. But even though I worked in service company, but I was working for products, software performance engineering, hardware performance engineering, ಮತ್ತೆ big data, AI and stuff, benchmarking basically. ಸೊ ಅಷ್ಟೇ ನಾನು ಮಾಡಿದ್ದು. ಥರ್ಡ್ ಪಾಯಿಂಟ್ ಏನಂದ್ರೆ ಲಿಂಕ್ಡ್ಇನ್ ಪ್ರೆಸೆನ್ಸ್, ಪೊಸಿಷನಿಂಗ್ ಮಾಡ್ಕೋಬೇಕು. ಈ ತರ ಡಿಸೈಡ್ ಮಾಡಿದ್ಮೇಲೆ ಲಿಂಕ್ಡ್ಇನ್ ಅಲ್ಲಿ ಮೇ ಬಿ ಜಸ್ಟ್ ಯು ಕ್ಯಾನ್ ಪುಟ್ 1 or 2 posts per week. ಬಟ್ ಅದು ನೀವು ಏನಾದ್ರು ಕಲ್ತಿ ಅದನ್ನ ತೋರಿಸ್ಬೇಕು. ಇನ್ಸ್ಟೆಡ್ ಆಫ್ ಜಸ್ಟ್ ಪುಟಿಂಗ್ ಸಮ್ ಗೂಗ್ಲಿಂಗ್ ಮಾಡಿ ಹಾಕೋದ್ಕಿಂತ ನೀವೇನ್ ಕಲ್ತಿದ್ದೀರಾ, ಆ ಪೊಸಿಷನ್ಗೆ ನೀವೇನ್ ಟಾರ್ಗೆಟ್ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅದನ್ನ ನೋಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಅದೊಂದು ಸ್ಟೆಪ್ಸ್ ಪ್ರಾಂಪ್ಟ್ಸ್ ಇದೆ, ಅದಕ್ಕೂ ಅದು ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ. ಸೊ ಆ ಥರ ಮಾಡಿ ನೀವು ಪೊಸಿಷನಿಂಗ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ಪ್ರಾಂಪ್ಟ್ಸ್ ಆ್ಯಡ್ ಮಾಡಬೇಕು, ಸೊ ದಟ್ ಯು ಅಟ್ರಾಕ್ಟ್ ಜಾಬ್ಸ್. ನಾನು ಯಾವುದು ಜಾಬ್ಸ್ ಚೇಸ್ ಮಾಡಿಲ್ಲ, ನಾನು ಲಿಂಕ್ಡ್ಇನ್ ಬೇಕಾದ್ರೆ ತೋರಿಸ್ತೀನಿ ಲೇಟರ್ ಸಮ್ಟೈಮ್. ಎಂಪ್ಲಾಯರ್ಸ್ have reached out to me, Event Enterprise, ಆಮೇಲೆ ದಮಾಕ್, ಆಮೇಲೆ ಅಫ್ಕೋರ್ಸ್ ಟೈಮ್ ತಗೊಂತಾರೆ, 2-3 months ಆಗುತ್ತೆ, ಇನ್ನ ಲೇಟ್ ಆಗುತ್ತೆ. ಸೊ ಈ ಥರ ತುಂಬ ಎಂಪ್ಲಾಯರ್ಸ್ ಹೇಳ್ತಾನೆ. ಈಗ ಕ್ಯಾಪ್ ಜೆಮಿನಿ, ಸೊ ದೇ ಆಲ್ ಕೇಮ್ ಟು ಮಿ. ಐ ಡಿ ನಾಟ್ ಚೇಂಜ್ ದೆಮ್. ದಿಸ್ ಇಸ್ ದ ವೇ ಯು ಅಟ್ರಾಕ್ಟ್ ಜಾಬ್ಸ್. UAE ಈ ಥರ ಮಾಡೋದಷ್ಟು ಈಸಿ ಇಲ್ಲ. ನೌಕರಿ ಗಲ್ಫಲ್ಲೂ ಒಂದು ರೆಸ್ಯೂಮ್ ಅಪ್ಲೋಡ್ ಮಾಡಿದ್ದೆ, ಬಟ್ ಅದರಿಂದ ಏನು ಬರ್ತಾ ಇಲ್ಲ ಜಾಸ್ತಿ. ಸೊ ಲಿಂಕ್ಡ್ಇನ್ ಐ ಥಿಂಕ್ ದಿಸ್ ಮೆಥಡ್ ಯೂಸ್ ಮಾಡಿದ್ರೆ ನೀವು ಹೆಲ್ಪ್ ಆಗ್ತಾ ಇದೆ. ಆಮೇಲೆ ಐ ಆಮ್ ಅಟ್ರಾಕ್ಟಿಂಗ್ ಸಮ್ ರಿಲೆವೆಂಟ್ ಜಾಬ್ಸ್ ಟು ಮೀ. ನನ್ನ ಪ್ರೊಫೈಲ್ಗೆ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಸೊ ನೀವು ಹೇಗೆ ಕರಿಯರಲ್ಲಿ ಗ್ರೋತ್ ಆಗಿದ್ದ ರಿಕ್ರೂಟರ್ಸ್ ಈಸಿಲಿ ಅದು ನೋಡ್ತಾರೆ. ರೆಸ್ಯೂಮ್ ಮತ್ತೆ ಲಿಂಕ್ಡ್ಇನ್ ಕನ್ಸಿಸ್ಟೆಂಟ್ ಆಗಿದೆಯಾ. ಸೊ ಆಲ್ ದೀಸ್ ಥಿಂಗ್ಸ್ ಯು ಶುಡ್ ಬಿ ಕೇರ್ಫುಲ್ ಅಬೌಟ್.
ನೋಡಿ ಫ್ಯಾಂಟಾಸ್ಟಿಕ್ ಇದೆ ಬ್ಲೂ ವಾಟರ್ಸ್ ಇಲ್ಲಿ ಹೋಟೆಲ್ಸ್ ಇದೆ ಸಮುದ್ರ ಟೈಮ್ ಇದ್ದಾಗೆಲ್ಲ ಆಕ್ಚುಲಿ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ ಸಮುದ್ರದಲ್ಲಿ ಸ್ವಲ್ಪ ಬಿಸಿ ಜಾಬ್ hunting ಅಲ್ಲಿ ಕೀಪ್ ಯು ಅಪ್ಡೇಟೆಡ್ ಗೈಸ್ ನೋಡ್ತಾ ಇರಿ ಯೂಸ್ ಮಾಡಿ ಅಪ್ಲೈ ಮಾಡಿ ವಿಸಿಟ್ ಮಾಡಿದ್ರೆ ಏನಾಗಲ್ಲ ಪ್ರಿಪೇರ್ ಆಗಿ ಆ ರೋಲಿಗೆ ಪ್ರಿಪೇರ್ ಆಗ್ದಲೇ ಇಂಟರ್ವ್ಯೂನೇ ಕೊಡ್ಬೇಡಿ ಸೊ ಯಾಕಂದ್ರೆ ಇಲ್ಲಿ ತಕ್ಷಣ ಇಂಟರ್ವ್ಯೂ ತಕ್ಷಣ ಬರುತ್ತೆ ಇವತ್ತು ಮತ್ತೆ ನಾಳೆ ಇಂಟರ್ವ್ಯೂ ಅಂತಾರೆ ಅದಕ್ಕೆ ಪ್ರಿಪೇರ್ಡ್ ಆಗಿದೆ ಸಿ ಯು ಟೇಕ್ ಕೇರ್